ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಅನ್ನದಾತರಿಗೂ ವಂದನೆಗಳು. ಇದೇನು ಅನ್ನದಾತರು ಅಂತ ಇದ್ದಾರೆ ಅಂದ್ಕೊಂಡ್ರಾ? ಹೌದು, ನಿಮ್ಮದೊಂದು ಸಬ್ಸ್ಕ್ರೈಬು, ನಿಮ್ಮದೊಂದು ಲೈಕು, ನಿಮ್ಮದೊಂದು ಶೇರು, ನಿಮ್ಮದೊಂದು ಕಮೆಂಟು ಎಲ್ಲ ಕೌಂಟ್ ಮಾಡುತ್ತೆ ನಮ್ಮ ಯೂಟ್ಯೂಬು. ಗೊತ್ತಾ? ಅದಕ್ಕೆ ಹೇಳೋದು ಎಲ್ಲರೂ. ನೀವೇ ಯಾರು ಹೇಳಿಲ್ವೇನೋ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಲತಾ ಗುಬ್ಬಿ, ನೀವೇ ನಮ್ಮ ಅನ್ನದಾತರು. ನೀವು ಪ್ರಯತ್ನ ಮಾಡಿ, ನೀವು ಬೇರೆಯವ್ರ ವಿಡಿಯೋ ನೋಡಿ ಅದರಿಂದ ಸ್ಫೂರ್ತಿಯಾಗಿ ನೀವು ಹೊಸ ಕನ್ನಡ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ಬೋದು. ಈಗೇನು ಆರಾಮ್ಸೆ ಮಕ್ಕಳು ಎಲ್ಪ್ ಮಾಡ್ತಾರೆ, ಯಾರಾದರೂ ಎಲ್ಲದಕ್ಕೂ ಎಲ್ಪ್ ಮಾಡ್ತಾರಲ್ವಾ, ಮಾಡಿ. ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ. ಕೈಯಲ್ಲಿ ಬೇರೆಯವ್ರ ವಿಡಿಯೋ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ನಾವು ಒಂದು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡ್ಬೋದು, ಯೂಟ್ಯೂಬ್ನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ, ಮತ್ತೊಮ್ಮೆ ಎಲ್ಲ ಅನ್ನದಾತರಿಗೂ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನೋಡಿ, ಇದೇ ಮೊದಲನೇ ಸರಿ ನಾನು ಒಲೆಯಲ್ಲಿ ಮಾಡ್ತಾ ಇರೋದು. ಒಲೆಯಲ್ಲಿ ಹೇಗೆ ಮಾಡೋದು, ಏನಪ್ಪ ಮಾಡೋದು ಅಂದ್ಕೊಂಡೆ, ಮಾಡ್ತಾ 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 ತುಂಬ ಖುಷಿ ಆಗೋಯ್ತು. ಬನ್ನಿ, ಮತ್ತೊಮ್ಮೆ ಸ್ವಾಗತ ಲತಾ ಗುಬ್ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಿಮ್ಮೆಲ್ಲರಿಗೂ ಆದರದ ಪ್ರೀತಿಯ ಮನಸ್ಸಿನಿಂದ ಸ್ವಾಗತ. ಎಲ್ಲರೂ ಏನು ಮಾಡ್ತಿದ್ದೀರಾ? ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ನಮ್ಮ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಿದಷ್ಟು ನಾವು ಚೆನ್ನಾಗಾಗ್ತೀವಿ, ಹೌದಾ? ಇನ್ನೇನಪ್ಪ ಅಂದರೆ, ಯಾಕೋ ಏನೋ ಈ ವರ್ಷ ಹೆಣ್ಮಕ್ಳಿಗೆ ಟೈಮೇ ಸರಿಲ್ವೇನೋಪ್ಪ. ಎಲ್ಲಿ ನೋಡಿದ್ರು ಇದು ಅದು. ಪ್ಲೀಸ್ ಹೆಣ್ಮಕ್ಳು ಅಮ್ಮದಿರ ಮಾತು ಕೇಳಿ, ಒಂಟಿಯಾಗಿ ಹೋಗ್ಬೇಡ್ರಿ. ಹೋದ್ರೂ ಮನೇಲಿ ಹೇಳೋಗಿ. ಯಾರನ್ನೂ ನಂಬಿ ಯಾರೂ ಇಲ್ಲದೆ ಇರೋ ಸ್ಥಳಗಳಿಗೆ ಒಬ್ಬೊಬ್ಬರೇ ಹೆಣ್ಮಕ್ಳು ಯಾರನ್ನೂ ನಂಬಿ ಹೋಗಬೇಡಿ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಬೇಕು, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ಎಷ್ಟೇ ಒಳ್ಳೆಯವರಾಗಿರಲಿ, ಪರಿಸ್ಥಿತಿ ಅಂಥವ್ರನ್ನೂ ಕೆಟ್ಟದ್ದು ಮಾಡಿಬಿಡುತ್ತಲ್ವಾ. ಅದಕ್ಕೆ ನಾವು ಹೆಣ್ಮಕ್ಳು ಜವಾಬ್ದಾರಿಯಿಂದ ಇರೋಣ. ಆದಷ್ಟು ನಮ್ಮ ಎಚ್ಚರಿಕೆ, ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕಲ್ವಾ ಅಂತ ಹೇಳ್ತಾ, ಬನ್ನಿ ಇವತ್ತು ಒಲೆಯಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನೀವು ಮಾಡ್ದಾಗೇ ಮಾಡಿರೋದು. ಹಾಗೂ ಪುಡಿ ಒಂದೇ ಸಲ ಧನಿಯಾ ಪುಡಿ ಹಾಕ್ಸಿ, ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಹಾಕ್ಸಿ ಒಟ್ಟಿಗೆ ಮಟನ್ ಸಾಂಬಾರು ಮಾಡಿದ್ದೀನಿ ಅಷ್ಟೇ. ಒಲೆಯಲ್ಲೇ ಹುರಿದು ಪುಡಿ ಮಾಡಿ ಒಲೆಯಲ್ಲೇ ಮಟನ್ ಸಾಂಬಾರು ಮಾಡಿರೋದು. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮದೊಂದು ಸಬ್ಸ್ಕ್ರೈಬು, ಲಾಂಗ್ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲತಾ ಗುಬ್ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ನಿಮ್ಮನ್ನೆಲ್ಲರನ್ನೂ ಸ್ವಾಗತ ಮಾಡ್ತಾ ಡೈಲಿ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಈಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಚೆನ್ನಾಗಿ ಎಲ್ಲ ಹುರ್ಕೋಬೇಕು ಎಣ್ಣೆ ಹಾಕ್ಕೊಂಡು. ಒಲೆಯಲ್ಲಿ ಕಾವತ್ತೋ ತಕ್ಕ ಚೆನ್ನಾಗಿ ಕಾವತ್ತಿದ್ಮೇಲೆ, ಬಿಸಿ ಆದಮೇಲೆ ಒಲೆ ಹತ್ಕೊಬಿಟ್ರೆ ತುಂಬ ಚೆನ್ನಾಗಿ ಮಾಡ್ಬೋದು. ಇನ್ಮೇಲೆ ಒಲೆ ಅಂದರೆ ಸಂತೆಲೆಲ್ಲ ಮಾರ್ತಾರಲ್ಲ, ಆ ಥರ ಒಲೆ ತರಿಸಿ ಹಾಕಿ ಒಲೆಯಲ್ಲಿ ತಿನ್ನಬೇಕು, ಒಲೆಯಲ್ಲಿ ಅಡುಗೆ ಮಾಡಬೇಕು ಅಂತ ತುಂಬ ಇಷ್ಟ ಆಗ್ಬಿಟ್ಟಿದೆ. ನೋಡಿ, ಇದು 2 ದಿನ ಗ್ಯಾಸ್ ಖಾಲಿ ಆಗಿತ್ತಲ್ಲ ನಮ್ಮ ಮನೇಲಿ, ಅದರಿಂದ ಒಂದು ಪಾಠನೂ ಕಲ್ತಂಗಾಯ್ತು. ಏನೇ ಆಗಲಿ, ಹಳೇದು ಮಾಡಿರ್ತಾರಲ್ಲ ಹಿರಿಯರು, ಅದು ನಮ್ಮ ಕೈ ಬಿಡಲ್ಲ. ಅದು ಕೈ ಹಿಡಿಯುತ್ತಲ್ವ. ಪುಡಿನೂ ಒಲೆಯಲ್ಲೇ ಹುರ್ಕೊಂಡ್ವಿ. ಕುತ್ಕೊಂಡು ಪುಡಿ ಮಾಡಿಸಿದ್ಕೆ ಕಾಲು ನೋವು ಬರಲಿಲ್ಲ. ಘಮ 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 ಅಂತಾಯಿತು. ಪುಡಿನೂ ಚೆನ್ನಾಗಾಯಿತು, ಮಟನ್ ಸಾಂಬಾರು ಆಯಿತು. ಅಲ್ಲೇ ಕೂತ್ಕೊಂಡು ಊಟನೂ ಮಾಡಿದ್ವಿ ನಾವು ಶೆಡ್ಡಲ್ಲೇ. ಒಂದು ಹೊಸ ಅನುಭವನೂ ಆಯಿತು. ಅದು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ಲಾಂಗ್ ವಿಡಿಯೋ ಮಾಡಿ, ಯಾವುದೇ ಎಡಿಟ್ ಮಾಡಿಲ್ಲ, ಯಾವುದೇ ಏನು ಮಾಡಿಲ್ಲ. ಹೇಗೆ ಮಾಡಿದ್ದೀನೋ ಹಾಗೆ ನಿಮಗೂ ತೋರಿಸಿದ್ದೀನಿ. ಆದರೆ ಪಕ್ಕದಲ್ಲಿ ಕೋಳಿ ಎಲ್ಲ ವಾಯ್ಸು, ಮೊಬೈಲಲ್ಲಿ ಹಾಡು ಎಲ್ಲ ಹಾಕಿದ್ರು ಅಂತ
ವಾಯ್ಸ್ ಮಾತ್ರ ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಇನ್ನೆಲ್ಲ ಅಲ್ಲಿ ಹೇಗಿದೆಯೋ ಹಾಗೇ ತೋರಿಸಿದ್ದೀವಿ ನೋಡಿ. ಮಟನ್ ಸಾರು ಪುಡಿಗೆ ಗರಂ ಮಸಾಲ ಪುಡಿ ತರೋದೇನು ಬೇಡ. ಎಕ್ಸ್ಟ್ರಾ ಅಂಗಡೀಲಿ ಮಟನ್ ಮಸಾಲ ಚಿಕನ್ ಮಸಾಲ ಏನು ತರೋದು ಬೇಡ. ಅದಕ್ಕೆ ಯಾವ್ದ್ಯಾವ್ದು ಗರಂ ಮಸಾಲದ ಐಟಮ್ ಇದೆಯೋ ನಿಮ್ಗೆ ನೀವು ಎಷ್ಟು ಕೆ ಜಿ ಧನಿಯಾ ಮಾಡಿಸ್ತೀರೋ ಅಳತೆ ನೋಡಿಕೊಂಡು ಅಷ್ಟು ಹಾಕಿಸ್ಕೊಳ್ಳಿ. ಐಟಮ್ ಎಲ್ಲ ಹಾಕಿ. ಧನಿಯಾ ಜಾಸ್ತಿ ಇರಲಿ, ಗರಂ ಮಸಾಲ ಐಟಮ್ ಸ್ವಲ್ಪ ಕಡಿಮೆ ಇರಲಿ, ಅದ್ರ ಜೊತೆಗೆ ಕಡಲೆ ಸ್ವಲ್ಪ ಅಕ್ಕಿ ಹುರಿದಾಕಿ, ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿನೂ ಕೂಡ ಹಾಕಬೇಕು. ಏಲಕ್ಕಿ ಹಾಕಿದ್ರೆ ಬಿರಿಯಾನಿ ಈ ಒಂದು ಪುಡಿಯಿಂದ ಬಿರಿಯಾನಿ ಮಾಡ್ಬೋದು, ಮಟನ್ ಸಾಂಬಾರು ಮಾಡ್ಬೋದು, ಚಿಕನ್ ಸಾಂಬಾರು ಮಾಡ್ಬೋದು, ಎಲ್ಲ ಮಾಡ್ಕೊಬೋದು. ಗರಂ ಮಸಾಲನ ಸ್ವಲ್ಪ ಕಡಿಮೆ ಹಾಕ್ಬೇಡ್ರಿ, ಸ್ವಲ್ಪ ಹಾಕಿ, ಚೆನ್ನಾಗಿರುತ್ತೆ. ಪಲಾವ್ ಮಾಡಬೇಕಾದ್ರೆ ಹಾಕ್ಕೋಬೋದು, ಯಾವುದೇ ಪಲ್ಯ ಮಾಡ್ಬೇಕಾದ್ರೆ ಹಾಕ್ಕೋಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಯಾವುದು ಪುಡಿನೇ ತರ್ಸಂಗಿಲ್ಲ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಪುಡಿ ಮಾಡಿಸ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪುಡಿ ಮಾಡಿದ್ವಲ್ಲ ಅಂತ ಅದೇ ಬಾಣಲಿಲಿ ಹುರಿದು ಅದೇ ಕುಕ್ಕರ್ ಇಟ್ಟು ಅಲ್ಲೇ ಮಟನ್ ಸಾಂಬಾರು ಮಾಡೋದನ್ನ ತೋರಿಸಿದ್ದೀವಿ. ಎಂಜಾಯ್ ಮಾಡಿ. ಇಷ್ಟ ಆದರೆ ತುಂಬ ಹೃದಯದಿಂದ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಈಗೇನ ಮಟನ್ ಸಾಂಬಾರು ಮಾಡೋದು? ಒಲೆ ಹಾಕಿರೋ ಒಲೆ ಆದರೆ ತುಂಬ ಚೆನ್ನಾಗಿರುತ್ತೆ. ಇದು ಸುಮ್ಮನೆ ಇಟ್ಟು ಮಾಡಿದ್ದಲ್ವ, ಗ್ಯಾಸ್ ಖಾಲಿ ಆಯಿತು ಅಂತ ಆ ಥರ ಹೊಗೆ ಬರ್ತಾಯಿದೆ ಅಷ್ಟೇ. ಇಷ್ಟೇನು ಕಷ್ಟ ಇರಲ್ಲ. ಇದ್ರಲ್ಲಿ ಮಾಡಿದ್ದು ನೋಡಿ ನಾವು ಆ ಒಲೆ ಹಾಕಿಸ್ಲೇಬೇಕು, ಒಲೆಯಲ್ಲಿ ಅಡುಗೆ ಮಾಡಲೇಬೇಕು. ಮಕ್ಳಿಗೆ ಇದನ್ನೆಲ್ಲ ಈಗಲಿಂದನೇ ಕಲಿಸ್ಬೇಕು ಅಂತ ಒಲೆ ತರಿಸೇ ಬಿಟ್ಟಿದ್ದೀನಿ. ಅದನ್ನು ಹಾಕಿ ಹೇಗೆ ಬರುತ್ತೆ, ಲತಾ ಗುಬ್ಬಿ ಕಿಚನ್ ಹೊಸ ರೀತಿಯಲ್ಲಿ ನೋಡೋಣ. ನನಗೂ ತುಂಬ ಕುತೂಹಲ ಇದೆ. ಅಂದರೆ ಜಾಸ್ತಿ ಏನಿಲ್ಲ, ಹೇಗೆ ಮಾಡ್ತೀವೋ ಆಗ ನಿಮಗೂ ತೋರಿಸ್ತೀವಿ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಅದಕ್ಕೆ ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಪುಡಿ ಒಂದು ರೆಡಿ ಆಗಿಬಿಟ್ರೆ ಅದೇನೋ ಅಂಗಡಿಲಿ ತರೋ ಪುಡಿ ಯಾಕೋ ಒಂಥರ ಆಗುತ್ತೆ. ಮನೇಲೇ ಮಾಡ್ಕೊಬೋದು. ಮಟನ್ ಸಾಂಬಾರು ಪುಡಿ ಮಾಡ್ಕೊಬೋದು. ಹುಳಿ ಸಾರು ಪುಡಿ ಅಷ್ಟೇನು ಕಷ್ಟ ಇರಲ್ಲ, ಮಾಡ್ಕೊಬೋದು. ಮಟನ್ ಸಾರು ಪುಡಿ ಮಾಡ್ಕೊಳ್ಳಿ. ಬರೀ ಧನಿಯಾ ಹಾಕಿ ಹುರಿದ್ಬಿಟ್ಟು, ಕಡಲೆ ಹಾಕಿ ಹುರಿದ್ಬಿಟ್ಟು ಹಾಕ್ಬಿಡ್ತಾರೆ. ಆ ಥರ ಮಾಡಬೇಡಿ. ಎಲ್ಲ ಗರಂ ಮಸಾಲ ಐಟಮು ಹಾಕಿ, ಧನಿಯಾಕ್ಕೆ ಟೇಸ್ಟಿ. ನನಗೀಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಬಾಯಿ ನೀರು ಬರ್ತಾಯಿದೆ ನೋಡಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ, ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಳಿ. ಕೊತ್ತಂಬರಿ ನಮ್ಮ ಇದರಲ್ಲಿ ಬೆಳೆದಿರೋದೇನೆ, ಚೆನ್ನಾಗಿದೆ, ಹಾಕ್ಕೊಳ್ಳಿ. ನಾಟಿ ಕೊತ್ತಂಬರಿ, ಪುದೀನ ಎಲ್ಲ ನಮ್ಮ ಗಿಡದಲ್ಲಿ ಬೆಳೆದಿರೋದೇನೆ, ಅದು ತುಂಬ ಚೆನ್ನಾಗಿದೆ. ಈಗ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಎಡಿಟ್ ಮಾಡಿಲ್ಲ, ಯಾವುದು ಕಲರ್ ಕೊಟ್ಟಿಲ್ಲ, ಹೇಗಿತ್ತೋ ಹಾಗೆ ಹಾಕ್ಬಿಟ್ಟಿದ್ದೀವಿ. ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ. ಸುಮ್ಮನೆ ಒಲೆಯಲ್ಲಿ ಮಾಡಿದ ಅನುಭವ ಹಂಚ್ಕೋಬೇಕು ಅಂತ ಆಸೆ ಆಯಿತು. ನಾವು ಅಲ್ಲಿ ಹೇಗೆ ಮಾಡಿದ್ದೀವೋ ಹಾಗೆ ನೈಜವಾಗಿ ತೋರಿಸ್ಬಿಟ್ಟಿದ್ದೀವಿ. ಅಂದರೆ ಲೈಫು ನಾವು ಅಂದ್ಕೊಂಡಿರೋ ಥರ, ಮೊಬೈಲಲ್ಲಿ ನೋಡೋ ಥರ, ಟಿ ವಿಲಿ ನೋಡೋ ಥರ ಕಲರ್ಫುಲ್ಲಾಗಿರಲ್ಲ. ಯಾರೋ ಸ್ಕ್ರಿಪ್ಟ್ ಬರ್ಕೊಟ್ಟಿರೋಲ್ಲ, ಯಾರೋ ಏನೋ ಬರ್ಕೊಟ್ಟಿರಲ್ಲ. ನಾವು ಹೇಗಿರ್ತೀವೋ ಹಾಗೆ ತೋರಿಸ್ಬಿಡ್ಬೇಕು. ಒಪ್ಕೋತೀರಲ್ವಾ ಕನ್ನಡದ ಜನತೆ? ಒಪ್ಕೋತೀರಾ? ಹಳ್ಳಿ ಮಕ್ಕಳನ್ನ ಒಪ್ಕೋತೀರಾ? ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಕೆಳಗಡೆ ಇಳಿಸ್ಬಿಟ್ರೆ ಅದ್ರ ಪಾಡಿಗೆ ಅದು ಆರ್ಕೊಳ್ಳುತ್ತೆ. ಆರ್ಕೊಳ್ಳೋ ಅಷ್ಟರಲ್ಲಿ ಮಟನ್ ಚೆನ್ನಾಗಿ ತೊಳ್ಕೊಳ್ಳಿ. ಮಟನ್ ಸಾರು ಮಾಡೋದು ತೋರಿಸ್ತಾ ಇರೋದು. ತೊಳ್ಕೊಂಡು ಅದನ್ನು ಆರಕ್ಕೆ ಇಟ್ಬಿಡೋಣ, ಹುರಿದಿದ್ದೆಲ್ಲ. ಈ ಕಡೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದರೊಳಗಡೆ ಮಟನ್ನ ಹಾಕ್ಕೊಳ್ಳಿ. ಪ್ರೀತಿಯಿಂದ ಮಾಡೋಣ, ಪ್ರೀತಿಯಿಂದ ಬಡಿಸೋಣ. ಮಕ್ಕಳಿದ್ರೆ ಖಾರ ಕಡಿಮೆ ಹಾಕೋಣ, ನಮಗಾದರೆ ಖಾರ ಜಾಸ್ತಿ ಹಾಕ್ಕೊಳ್ಳೋಣ.
ಈಗ ಅದೇ ಇದು ಚೆನ್ನಾಗಿ ಹುರ್ಕೋಬೇಕು. ಅದು ಇಟ್ಟಿಗೆ ಒಲೆ ಅಲ್ವಾ, ಸ್ವಲ್ಪ ಜರುಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಲೆ ಉರಿತಾ ಇದೆ. ಒಲೆ ಚೆನ್ನಾಗಿ ಹುರಿದ್ಬಿಟ್ರೆ ಪಟ 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 ಅಂತ ಅಡುಗೆ ಆಗಿಬಿಡುತ್ತೆ. ಮಣ್ಣು ಸರ್ವಿಡಿ, ಫಸ್ಟ್ ಟೈಮ್ ಅಲ್ವ ಇಡ್ತಾ ಇರೋ ಪಾತ್ರೆಗಳ್ಗಾದರೆ ಮಣ್ಣು ಸರ್ವಿಡಿ, ಬೆಳಗಬೇಕಾದ್ರೆ ಈಸಿಯಾಗಿ ಬೆಳಗ್ಕೋಬೋದು. ಇದೊಂದು ಟಿಪ್ಪು, ಹಳ್ಳೀಲಿರೋರಿಗೆಲ್ಲ ಗೊತ್ತು. ಯಾರೇ ಆಗಲಿ ದೇವ್ರು ಮಾಡೋಕ್ಕೆ ಹೋದಾಗ ಏನೇ ಆದರೂ ನಾವು ಪಾತ್ರೆಗಳು ತೊಗೊಂಡೋಗಿರ್ತೀವಲ್ಲ, ಮಣ್ಣು ಹಚ್ಚಿ ಬೂದಿ ಇದ್ದರೆ ಬೂದಿನೇ ಹಚ್ಚಿ, ಬೂದಿ ಇಲ್ಲ ಅಂದರೆ ಮಣ್ಣು ಹಚ್ಚಿ ಬೆಳಗಬೇಕಾದ್ರೆ ಈಸಿ ಆಗುತ್ತೆ ಅಷ್ಟೇ. ಎಲ್ಲದಕ್ಕೂ ಒಂದೊಂದು ಏನಾದರೂ ಸೊಲ್ಯೂಷನ್ ಕೊಟ್ಟಿರ್ತಾನೆ ದೇವರು, ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಷ್ಟೇ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಮಟನ್ ಗೊತ್ತೇ ಇದೆಯಲ್ಲ, ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೋಬೇಕು. ಬಾಯಲ್ಲಿ ನೀರು ಬರುತ್ತಿದೆ ನೋಡಿ. ಪುಡಿ ಹಂಗೆ ನಾನು ಮಟನ್ ಹುರಿಯೋವಷ್ಟರಲ್ಲಿ ಪುಡಿ ಹಾಕಿಸ್ಕೊಂಬಂದ್ಬಿಟ್ರು ಧನಿಯಾನ ನೋಡಿ. ಚಕ್ಕೆ, ಲವಂಗ, ಕಡಲೆ, ಅರ್ಶಿನದ ಕೊಂಬು, ಪಲಾವ್ ಎಲೆ, ಏಲಕ್ಕಿ, ಕಲ್ಲು ಹೂವು, ಸ್ಟಾರ್ ಮೊಗ್ಗು, ಮೆಣಸು, ಜೀರಿಗೆ, ಸೋಂಪು, ಬಾಯಲ್ಲಿ ನೀರು ಬರ್ತಾಯಿದೆ, ಗಸಗಸೆ, ಅಕ್ಕಿ, ಧನಿಯಾ, ನಿಮ್ಗೇನೇನು ಬೇಕು ಎಲ್ಲ ಹಾಕ್ಕೊಳ್ಳಿ. ಅಂದರೆ ಗರಂ ಮಸಾಲನ ತೀರಾ ಸ್ವಲ್ಪ ಹಾಕಕ್ಕೆ ಹೋಗಬೇಡಿ. ಅಂದರೆ ಈಗ ಎಲ್ಲರಿಗೂ ಟೇಸ್ಟ್ ಬೇಕು, ನಮಗೆ ಹೋಟೆಲ್ ಟೇಸ್ಟ್ ಬೇಕು, ನಮಗೆ ರೆಸ್ಟೋರೆಂಟ್ ಟೇಸ್ಟ್ ಬೇಕು, ಮಮ್ಮಿ ಅಲ್ಲಿ ಹಾಗಿತ್ತು, ಅಲ್ಲಿ ನಾವು ಆ ಹೋಟ್ಲಲ್ಲಿ ತಿಂದು ಆಗಿತ್ತು, ಮನೇಲಿ ಹೀಗಿರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಅಮ್ಮನ ಹತ್ರ ಬಂದು. ಅದಕ್ಕೆ ನಾವು ಸ್ವಲ್ಪ ಬದಲಾಗೋದು. ಆಗ ನಮ್ಮ ಅಮ್ಮದಿರ ಕಾಲದಲ್ಲಿ ಎಲ್ಲ ಬರೀ ಧನಿಯಾ, ಕಡಲೆ, ಅಕ್ಕಿ, 2 ಅರ್ಶಿನ ಕೊಂಬು ಅಷ್ಟೇ ಹಾಕಿಸ್ತಾ ಇದ್ದಿದ್ದು. ಆದರೆ ನಾವಿವಾಗ ಏನೂ ಮಾಡೋಕ್ಕಾಗಲ್ಲ. ಮಕ್ಳಿಗೋಸ್ಕರ ಅಮ್ಮದಿರು ಸ್ವಲ್ಪ ಬದಲಾಗಬೇಕು, ಎಲ್ಲ ಅಪ್ಡೇಟ್ ಆಗಬೇಕು ನಾವು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಮೊಬೈಲೆಲ್ಲ ನೋಡ್ತಾರಲ್ಲ, ಅವ್ರಿಗೂ ಮಮ್ಮಿ ನೀನು ಈ ಥರ ಮಾಡು, ಮಮ್ಮಿ ನೀನು ಈ ಥರ ಮಾಡು ಅಂತ ಹೇಳ್ತಾರೆ ಮಕ್ಕಳು. ನಾವು ಅದೇ ಥರ ಬದಲಾಗೋಣ. ಏನ್ರಿ ಇವ್ರು ಹಿಂಗೆ ವಟ ಅಂತಾರೆ ಅಂದ್ಕೊಂಡ್ರ, ಲತಾ ಗುಬ್ಬಿಯವರು. ನಿಮ್ಮ ಜೊತೆನೇ ಮನಸಾರ ಮಾತಾಡ್ಬಿಡೋಣ ಅಂತ ನೋಡಿ. ಇದು ಎಲ್ಲ ಸ್ಟಾರ್ ಹೂವು, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಳ್ಳಿ. ಪಲಾವ್ ಎಲೆ ಒಲೆಯಲ್ಲಿ ಹುರಿದಿರೋದಲ್ವಾ, ಕೈ ಇಡೋಕೆ ಹೋಗ್ತಿರ್ಲಿಲ್ಲ, ಅಷ್ಟು ಬಿಸಿ ಇತ್ತಲ್ಲಿ. ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೊಂದು ಸಲ ಬೇಕು ಅಂದರೆ ಕಮೆಂಟ್ ಮಾಡಿ, ಹೇಗೆ ಪುಡಿ ಹುರಿಯೋದು, ಏನೇನು ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂತ ಪುಡಿ ಹುರಿಯೋದೇನು ತೋರಿಸಿಲ್ಲ ನೋಡಿ. ಈಗ ಅದಕ್ಕೆ ಹುರಿದಿರೋದನ್ನ ತೋರಿಸ್ಬಿಡೋಣ ತಡಿಯಪ್ಪ, ನಮ್ಮ ಫ್ರೆಂಡ್ಸ್ಗೆ ಅಂತ ತೋರಿಸ್ತಾ ಇರೋದು ಈಗ ನೋಡಿ. ಹಾಕಿಸ್ಕೊಬಂದ್ಮೇಲೆ ಕಲ್ಲರ್ ಹೇಗಿತ್ತು, ಕಲ್ಲರ್ ಬೇಡ ಬಿಡಿ, ರುಚಿಯಾಗಿತ್ತು. ಬಾಯಲ್ಲಿ ವಾಯ್ಸ್ ಓವರ್ ಮಾಡೋಕ್ಕಾಗ್ತಿಲ್ಲ ರೀ, ಬಾಯಲ್ಲಿ ನೀರು ಬರ್ತಾಯಿದೆ. ಒಲೆಯಲ್ಲಿ ಮಾಡಿದ್ಕೂ ಅದಕ್ಕೂ, ಒಲೆಯಲ್ಲಿ ಹುರಿದಿರೋದಕ್ಕೂ ಧನಿಯಾ ಅಲ್ಲಿ ಹಾಕೋರು ಹಾಗೆ ಹೇಳಿದ್ರಂತೆ ಮಿಲ್ಲಲ್ಲಿ, ಘಮ 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 ಅಂತ ಇದೆ ಅಂತ, ಚೆನ್ನಾಗಿದೆ ಪುಡಿ ಅಂತ ನೋಡಿ. ಹಾಗೆ ಹೋಯ್ತು ಪುಡಿ. ಲತಾ ಗುಬ್ಬಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನೀವು ಮಾತಾಡ್ತಾ ಇರಬೇಕಾದ್ರೇ ಒಲೆಯಲ್ಲೇ ಹುರ್ಕೊಂಡ್ವಿ, ನಿಮಗೂ ತೋರಿಸಿದ್ವಿ, ಹಾಕಿಸ್ಕೊಂಡು ಬಂದ್ವಿ, ಮಟನ್ಗೂ ಹಾಕೇ ಬಿಟ್ವಿ ಅಷ್ಟೇ. ಲೈಫ್ ಈಸಿನೇ. ನಾವು ಬ್ಯಾಡ್ದಿದ್ದು ಯೋಚನೆ ಎಲ್ಲ ಮಾಡಿಕೊಂಡು ಕಷ್ಟ ಮಾಡ್ಕೊಬಿಟ್ಟಿದ್ದೀವಿ ಅಷ್ಟೇ. ಬಿಟ್ಟಾಕಬೇಕು. ನಮಗೋಸ್ಕರ ಯಾರು ಯೋಚನೆ ಮಾಡ್ತಾರೋ ಅವ್ರ ಬಗ್ಗೆ ಯೋಚನೆ ಮಾಡೋಣ. ನಮಗೋಸ್ಕರ ಮಿಡಿಯೋ ಹೃದಯ ಯಾವ್ದು ಹೇಳ್ರಿ? ಅಮ್ಮ ಒಂದೇ ನಮಗೋಸ್ಕರ ಮಿಡಿಯೋದು, ಸ್ವಾರ್ಥ ಇಲ್ದಲ್ಲಿ. ಜೈ ಅಮ್ಮ, ಎಲ್ಲ ಅಮ್ಮಂದರಿಗೂ ಜೈ, ಎಲ್ಲ ಅಮ್ಮಂದಿರಿಗೂ ಕೋಟಿ 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 ನಮಸ್ಕಾರ.
ಈಗ ನಾವು ಮದುವೆ ಆಗಿ ಬಂದಮೇಲೆ, ನಾವು ಅಮ್ಮ ಆದಮೇಲೆ ನಮ್ಮ ಅಮ್ಮನ ಬೆಲೆ ಗೊತ್ತಾಗಿದ್ದು. ಏನಂತೀರಾ? ನೋಡಿ, ಹಾಗೇ ಹೋಯ್ತು. ಪುಡಿನೂ ಹಾಕಿಸ್ಕೊಬಂದಿದ್ದಾಯಿತು, ಹುರಿದಿದ್ದು ಆಯಿತು, ಮಟನ್ ಸಾರಿಗೆ ಹಾಕಿದ್ದು ಆಯಿತು, ಬಾಯಲ್ಲಿ ನೀರು ಬಂದಿದ್ದು ಆಯಿತು. ಮಾಡಿ. ಹಳ್ಳಿ ಕಡೆ ಆದರೆ ಹಸ ಮೇಸಕ್ಕೆ ಹೋಗಿರ್ತೀರಲ್ವ, ಇಲ್ಲ ಮೇಕೆ ಮೇಸಕ್ಕೆ ಹೋಗಿರ್ತೀರಾ, ಹಸ ಮೇಸಕ್ಕೆ ಹೋಗಿರ್ತೀರಾ, ಹಾಗೆ ಕೈಯಲ್ಲಿ ಮೊಬೈಲ್ ಇದ್ದೇ ಇರುತ್ತಲ್ವ ಬೇಜಾರಿಗೆ, ಅಲ್ಲೇ ಒಂದು ವಿಡಿಯೋ ಮಾಡಾಕ್ರಿ. ಅದೇ ಕಂಟೆಂಟ್ ಅಂದರೆ ಏನು ನೋಡಿ, ಇದು ಖಾರದ ಪುಡಿನೂ ಅಲ್ಲೇ ಮೆಣಸಿನ್ಕಾಯಿ ಹುರಿದು ಅಲ್ಲೇ ಹಾಕಿಸ್ಬಿಟ್ವಿ ನೋಡಿ. ಮೆಣಸಿನ್ಕಾಯಿನ ಒಂದು ಟಿಪ್ ಹೇಳ ನಾನು ನಿಮಗೆ, ಯಾರೇ ಏನೇ ಹೇಳಿದ್ರು ಗೂಡು ಆಗಲ್ಲ, ಏನೂ ಇಲ್ಲ. ಈ ಥರ ಕಲ್ಲರ್ ಬರಬೇಕು ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತೊಟ್ಟು ಮುರಿಬೇಡಿ. ಮೆಣಸಿನ್ಕಾಯಲ್ಲಿ ತೊಟ್ಟು ತೆಗಿಬೇಡಿ, ಹಾಗೆ ಹಾಕ್ಸಿ ಮೆಣಸಿನ್ಕಾಯಿನ. ಅದನ್ನು ಏನು ಮಾಡಬೇಕು ಗೊತ್ತಾ, ಉರಿಬೇಡ್ದು. ಹೋಟೆಲಲ್ಲಿ ಭಟ್ರುಗಳೇ ಆಗಲಿ, ಅಡುಗೆ ಮಾಡೋ ಭಟ್ರುಗಳು ಹೋಟೆಲಲ್ಲೇ ಆಗಲಿ, ಯಾರೇ ಆಗಲಿ, ಈಗ ಮಟನ್ ಸಾರು ಮಾಡ್ತಾರೆ ನೋಡಿರಿ, ಯಾವುದಾದ್ರೂ ಬೀಗ್ರೂಟದಲ್ಲಿ, ಫಂಕ್ಷನ್ಗಳಲ್ಲಿ, ಎಲ್ಲದರಲ್ಲೂ ಮಟನ್ ಊಟ ಮಾಡಿದಾಗ ಸಾರು ಏನು ಕಲ್ಲರಾಗಿತ್ತು ಅಂತ ಮಾತಾಡ್ಕೊಂಬರ್ತೀವಲ್ಲ ನಾವು, ಅವರು ಮೆಣಸಿನ್ಕಾಯಿ ಹುರಿಯಲ್ಲ. ನಿಮ್ಗೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಕೇಳಿ, ಯಾರ ಮಾತು ಕೇಳಬೇಡಿ. ಆದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು. ಬಿಸಿಲಲ್ಲಿ ಚೆನ್ನಾಗಿ ಒಣಗಿದಾಗೇ ಹೋಗಿ ಹಾಕಿಸ್ಕೊಂಬಂದ್ಬಿಡಿ. ಯಾವುದು ಇದು ಕೀಳಬೇಡ್ರಿ, ನಾರಿನಂಶ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಮೆಣಸಿನ್ಕಾಯಿ ತೊಟ್ಟು ಕೀಳಬೇಡ್ರಿ, ಬರೀ ಮೆಣಸಿನ್ಕಾಯಿ ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿ ಅದನ್ನು ಮಿಲ್ಗೆ ಹಾಕಿಸ್ಕೊಂಡು ಬಂದು ನೋಡಿ, ಮೆಣಸಿನ್ಕಾಯಿ ಕಲ್ಲರ್ ನೋಡಿ. ಈ ಸಲ ನಮ್ಮ ಸಾರು, ನಮ್ಮ ಮೆಣಸಿನ್ಕಾಯಿ ಪುಡಿ ಯಾವ ಥರ ಆಗಿತ್ತು ಅಂದರೆ, ನನಗೂ ಯಾರೋ ಯೂಟ್ಯೂಬಲ್ಲಿ ಒಬ್ಬರು ಹೇಳಿದ್ದು, ಅವ್ರು ಹೇಳಿದ್ರು ಮೆಣಸಿನ್ಕಾಯಿನ ಮಾತ್ರ ಹುರಿಬಾರ್ದು ಅಂತ. ಇನ್ನು ನಮಗೆ ಒಳ್ಳೇದಲ್ವ, ಘಾಟು ಆಗಲ್ಲ, ಆರಾಮಾಗಿ ಹಾಕಿಸ್ಕೊಂಬರ್ಬೋದು. ಪುಡಿ ಮಾಡೋದು ಅಂದರೆ ಮೆಣಸಿನ್ಕಾಯಿ ಹುರಿಯೋದೇ ದೊಡ್ಡ ತಲೆನೋವಲ್ವಾ. ಮೆಣಸಿನ್ಕಾಯಿನ ಹುರಿಬೇಡಿ, ಯಾವುದೇ ಕಾರಣಕ್ಕೂ ಹುರಿಬೇಡ್ರಿ, ಹಾಗೆ ಹಾಕ್ಸಿ ತೊಟ್ಟು ಸಮೇತ ಹಾಕ್ಸಿ ಕಲ್ಲರ್ ನೋಡಿ. ನೀವೇ ನೋಡಿ ಹೇಳಿ ಸಾಂಬಾರು ಹೇಗಾಗುತ್ತೆ ಅಂತ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಬೇಡ, ಏನು ಬೇಡ, ಮನೇಲೇ ಎಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ, ಸಣ್ಣ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಎಲ್ಲ ಸೇರಿಸಿ ನೀವೇ ಹಾಕಿಸಿ ಒಣಗಿಸ್ದಾಗೆ ಬಿಸಿಲಲ್ಲಿ ಒಣಗಿಸಿ ಹುರಿದಾಗೆ ಹಾಕ್ಸಿ, ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ. ಯಾವ ಗೂಡು ಆಗಲ್ಲ ರೀ ಪುಡಿ, ಏನು ಗೂಡು ಆಗಲ್ಲ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರ್ತೀವಲ್ಲ. ಅಲರ್ಜಿ ಇರೋರಿಗೆ, ಆಮೇಲೆ ಕೆಮ್ಮಿರೋರಿಗೆ, ಶೀತ ಬೇಗ ಆಗೋರಿಗೆ ಮೆಣಸಿನ್ಕಾಯಿ ಹುರಿಯೋಕ್ಕಾಗಲ್ಲ ಅಂಥವ್ರಿಗೆ ಲತಾ ಗುಬ್ಬಿ ಕಡೆಯಿಂದ ಒಂದು ಟಿಪ್ ಏನು ಅಂದರೆ, ಯಾರ ಮಾತು ಕೇಳಬೇಡಿ, ಮೆಣಸಿನ್ಕಾಯಿನ ಬಿಸಿಲಲ್ಲಿ ಚೆನ್ನಾಗಿ ಒಣ ಹಾಕಿ ನೋಡಿ. ಕಲ್ಲರ್ ನೀವೇ ನೋಡಿ ಸಾರಲ್ಲಿ ಹೆಂಗೆ ಬರ್ತಾಯಿದೆ. ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣ ಹಾಕ್ಬಿಟ್ಟು ಅದನ್ನು ಹಾಯಿರಿ, ಆದರೆ ಅದ್ರದ್ದು ತೊಟ್ಟು ಮುರಿಬೇಡ್ರಿ. ತೊಟ್ಟು ಸಮೇತ ಹಾಕ್ಸ್ರಿ, ಅದರಲ್ಲಿರೋ ನಾರಿನಂಶ ನಮಗೆ ತುಂಬ ಒಳ್ಳೆಯದು. ಹಾಗೆ ಹಾಕಿಸ್ಕೊಂಬಂದು ನೋಡಿ, ಕಲ್ಲರ್ ಏನು ಸಖತ್ತಾಗಿರುತ್ತೆ ಅಂದರೆ, ನನಗೂ ಯಾರೋ ಯೂಟ್ಯೂಬಲ್ಲಿ ನೋಡೇ ನಾನು ಈ ಸಲ ಹುರಿದಂಗೆ ಹಾಕ್ಸಿ ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಾಗಿತ್ತು ಕಲ್ಲರ್ ನೋಡಿ. ಮಾತಾಡ್ತಾ ಧನಿಯಾ ಹುರಿದ್ವಿ, ಧನಿಯಾ ಹಾಕಿಸ್ಕೊಂಬಂದ್ವಿ, ಮಟನ್ನು ಹುರಿದ್ವಿ, ಮಟನ್ ಸಾಂಬಾರು ರೆಡಿ. ಬನ್ನಿ ಎಲ್ಲ ಊಟಕ್ಕೆ. ಅಷ್ಟೇ, ಮನುಷ್ಯಂಗೆ ಆರೋಗ್ಯ, ಒಳ್ಳೆ ಊಟ, ಸುತ್ತ ಹಸಿರು, ಸಮೃದ್ಧಿ ಅಷ್ಟೇ ಬೇಕಾಗಿರೋದು. ಅಷ್ಟೇ, ಇನ್ನೇನೂ ಇಲ್ಲ. ಆಮೇಲೆ ಮಿಕ್ಕಿದ್ದು ಅದೆಲ್ಲ ಮಿಕ್ಕಿದ್ದಷ್ಟೇ. ಆರೋಗ್ಯ, ಒಳ್ಳೆ ಊಟ, ಒಳ್ಳೆ ಜನರ ಸಹವಾಸ ಅಷ್ಟೇ. ನೋಡಿ, ನಿಮ್ಮ ಮುಂದೆನೇ ಮಾತಾಡ್ತಾ ಟಿಪ್ಸು ಹೇಳಿದೆ, ಮಟನ್ ಸಾಂಬಾರು ಪುಡಿ ತೋರಿಸ್ದೆ, ಇದು ಮೆಣಸಿನ್ಕಾಯಿ ಪುಡಿ ಟಿಪ್ಸ್ ಹೇಳಿದೆ. ಮೆಣಸಿನ್ಕಾಯಿ ಟಿಪ್ಸ್ ಹೇಳಿದ್ದೀನಿ, ನೀವು ಅದಕ್ಕಾದ್ರೂ ನನಗೆ ಸಬ್ಸ್ಕ್ರೈಬ್ ಮಾಡಬೇಕಪ್ಪ. ಹುರಿಯೋಂಗೆ ಇಲ್ಲ ಮೆಣಸಿನ್ಕಾಯಿ, ಗೊತ್ತಾ? ಅದೇ ಥರ ಹಾಕ್ಸಿದ್ರೆ ಕಲ್ಲರ್ ಬರುತ್ತೆ. ನಾವು ಅಯ್ಯೋ ಹುರಿಬೇಕಲ್ಲಪ್ಪ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ವಿ ಇಷ್ಟು ದಿನ. ನೋಡಿ, ಬಾಯಿ ನೀರು ಬರ್ತಾಯಿದೆ ನನಗೆ. ಲತಾ ಗುಬ್ಬಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮಟನ್ ಸಾಂಬಾರು ಪುಡಿ, ಚಿಕನ್ ಸಾಂಬಾರು ಪುಡಿ, ಏನೇ ಆಗಲಿ ಧನಿಯಾ ಪುಡಿ ಮಾಡಿಸಿ, ನಿಮ್ಮ ಕಣ್ಣು ಮುಂದೆನೇ ಖಾರದ ಪುಡಿ ಮಾಡಿಸಿ ಒಲೆಯಲ್ಲಿ ಮಟನ್ ಸಾಂಬಾರು ಮಾಡಿರೋದು ತೋರಿಸಿದ್ದೀವಿ.
ಎಂಜಾಯ್ ಮಾಡಿ ವಿಡಿಯೋನ. ಹೇಗಿದೆಯೇ ನೋಡಿ, ನೀವು ಮಾಡಿ. ಜಾಗ ಇದ್ದರೆ ಇವತ್ತೇ ಒಲೆ ಹಾಕ್ಕೊಬಿಡಿ, ಮಾಡಿಬಿಡಿ, ಆಸೆ ತೀರಿಸ್ಕೊಬಿಡಿ ಅಷ್ಟೇ. ತುಂಬ ಚೆನ್ನಾಗಿತ್ತು, ನಿಮ್ಮ ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು ಮನಸ್ಸಿಗೆ. ನೋಡಿ, ಮಟನ್ ಸಾರು ರೆಡಿ. ನನಗೆ ಕಲ್ಲಲ್ಲಿ ಮಾಡಬೇಕು ಅಂತ ಇಷ್ಟ ರೀ, ಕಲ್ಲಿಲ್ಲ, ಎಲ್ಲ ಹಾಕಿಸ್ಕೋಬೇಕು. ನೋಡಿ, ಒಲೆ ತರಿಸ್ಬಿಟ್ಟಿದ್ದೀನಿ, ಕಲ್ಲು ತರಿಸಿ ಹಾಕ್ಕೊಂಡು ಹೊಸ ರೀತಿ ಜೀವಿಸೋಣ. ಎಲ್ಲ ಒಂದೊಂದು ಪಾಠ. ಹಾಗೆ ಹೋಯ್ತು ಮಟನ್ ಸಾಂಬಾರ್. ನಿಮ್ಮ ಜೊತೆ ಮಾತಾಡ್ತಾ ಮಟನ್ ಸಾಂಬಾರು ಆಯಿತು, ಮುದ್ದೆ ಆಯಿತು, ಅನ್ನ ಆಯಿತು. ಬಾಯಲ್ಲಿ ನೀರು ಬರೋದು ಮಾತ್ರ ನಿಲ್ಲೇ ಇಲ್ಲ. ನಾವು ಗೌಡ್ರು ಮನೆ ಹುಡುಗಿರಲ್ವ, ಗೌಡ್ರು ಅಂದರೆ ಗೌಡ್ರು ಗೊತ್ತು, ಇಡೀ ಇಂಡಿಯಾಕ್ಕೆ ಗೊತ್ತು ಅಂತಾರಲ್ಲ ಹಾಗೆ. ಚೆನ್ನಾಗಿ ಮಾಡ್ತಾಯಿದ್ದೆ, ಬೇಗ ಆಗಿಬಿಡುತ್ತೆ ಮಟನ್ ಸಾಂಬಾರು ಒಲೆಯಲ್ಲಿ. ನೋಡಿರಿ, ನಮ್ಮ ಮನೆಯವ್ರು ತೋರಿಸ್ತಾ ಇದ್ದಾರೆ ನೋಡಿ. ಈಗ ಬಂದರು ಪಾಪ, ಅವರೆಲ್ಲ ಹೋಗಿದ್ರು. ತುಂಬ ಚೆನ್ನಾಗಾಗಿದೆ. ಯಾವಾಗಲಾದರೂ ನಾವು ನೀವು ಮಾತಾಡೋಣ ಮುಕ್ತವಾಗಿ. ಮಾತಾಡಬೇಕು ಅಂದರೆ ನೀವು ಲತಾ ಗುಬ್ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಪ್ಪ. ನಾವು ನೀವು ಮಾತಾಡ್ಬೋದು ಆರಾಮಾಗಿ. ಕಷ್ಟ ಹಂಚ್ಕೊಳಕ್ಕೆ ಸಂಬಂಧನೇ ಇರಬೇಕೆಂದ್ರಿ. ನಾವು ನೀವು ಫ್ರೆಂಡ್ಸ್ ಆದರೆ ಆಯಿತು. ಬಾಯಲ್ಲಿ ನೀರು ಬರ್ತಾಯಿದೆ. ಆಗಲೇ ರೆಡಿನೇ ಆಗೋಯ್ತು, ಎಲ್ಲ ತಿಂತಿದ್ದಾರೆ. ನಿಮಗೂ ಇದೇ ಥರ ನ್ಯಾಚುರಲ್ಲಾಗಿ ಏನು ಇದು ಮಾಡ್ದಲೇ ಒಳ್ಳೊಳ್ಳೆ ಹಳ್ಳಿ ಅಡುಗೆಗಳು ಒಲೆಯಲ್ಲಿ ಬೇಕು ಅಂದರೆ ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಲತಾ ಗುಬ್ಬಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾವು ಹಾಕೋ ವಿಡಿಯೋ ನಿಮ್ಮ ಮೊಬೈಲ್ಗೆ ಬರೋದು. ಎಲ್ಲ ಆಗಲೇ ತಿಂತಾಯಿದ್ದೀವಿ, ಬೇಜಾರು ಮಾಡ್ಕೋಬೇಡಿ. ಅಲ್ಲೇ ಕೂತ್ಕೊಂಡು ತಿಂದ್ಬಿಟ್ವಿ, ತಣ್ಣಗೆ ಗಾಳಿ ಬರ್ತಾಯಿತ್ತು, ಪುಡಿ ಮಾಡಿಸಿ ಸಾಕಾಗಿತ್ತು. ನಿಮ್ಮ ಜೊತೆ ಮಾತಾಡ್ತಾ ಅಲ್ಲೇ ಊಟ ಮಾಡಿಬಿಡೋಣ ಅಂತ. ಹೇಗಿದೆಯೋ ಆಗ ತೋರಿಸ್ಬೇಕು ಬರ್ರಿ ನಮ್ಮ ಲೈಫ. ಏನು ಚೇಂಜಸ್ ಮಾಡಬಾರ್ದು. ನೋಡ್ರಿ ಮಕ್ಕಳು, ಇವರು ಸಂಜಯ್ ದೊಡ್ಡವರು, ಇವರು ಈ ಕಡೆ ಇರೋರು ಚಿಕ್ಕವರು ಪ್ರೀತಮ್ ಅಂತ. ಇವರು ನಮ್ಮ ಮನೆ ದೇವರು ಮೂರ್ತಿಯವರು, ಇದು ನಾವು. ನಿಮಗೆಲ್ಲ ಕಾಣ್ತಾ ಇದೆಯಾ ಹೊಗೆ ಬರ್ತಾ ಇದೆ ಅಂತ? ನಿಮ್ಮ ಕಡೆಗೆ ನೋಡ್ಕೊಂಡು ತಿನ್ನಿಸಿದ್ದೀವಿ ನಾವು. ನಾನು ಹೇಗಿದ್ದೀನೋ ಹಾಗೆ ಬಂದ್ಬಿಟ್ಟಿದ್ದೀನಿ. ಸಾಕಾಗಿತ್ತು. ಮಮ್ಮಿ ಸಾಕಾಗಿದೆಯಾ ತಗೋ ಅಂತ ತುತ್ತಿಕ್ಕಿದ್ರು. ಅವ್ರ ಅಪ್ಪಂಗೆ, ಚಿಕ್ಕವ್ರಿಗೆ ಅವ್ರ ಅಪ್ಪ ಅಂದರೆ ಇಷ್ಟ, ಅವ್ರ ಅಪ್ಪಂಗೆ ಇಕ್ತಾರವ್ರು. ಎಲ್ಲರೂ ಕೂತು ಊಟ ಮಾಡಿದ್ವಿ. ಅವತ್ತಿನ ದಿನನೇ ಆಗೋಯ್ತು. ನೋಡ್ರಿ, ನಮ್ಮ ಕೋಳಿಗಳು ಕಾಣ್ತಾ ಇದೆಯಾ ನಿಮಗೆ? ಅವು ಕಾಕ ಅಂತಿದ್ದಾವೆ, ನಮ್ಮ ತಿನ್ನೋಕ್ಕೆ ಬಿಡ್ತಿಲ್ಲ, ಕೊಕ್ಕೊ ಅಂತವೆ. ಎಲ್ರಿಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವು ಹೇಗಿದ್ದೀವೋ ಆಗ ತೋರಿಸೋದೆ ಯೂಟ್ಯೂಬ್ ಅಷ್ಟೇ, ಇನ್ನೇನು ಕಷ್ಟ ಇಲ್ಲ. ನೀವು ಮಾಡ್ಬೋದು. ಎಲ್ಲರೂ ಆರಾಮಾಗಿರಿ, ನಗ್ನಗ್ತಾಯಿರಿ, ಯಾರು ಚಿಂತೆನೂ ಮಾಡಬೇಡಿ. ನಮಗೋಸ್ಕರ ಯಾರು ಚಿಂತೆ ಮಾಡ್ತಾರೋ ಅವ್ರ ಬಗ್ಗೆ ನಾವು ಚಿಂತೆ ಮಾಡೋಣ ಅಂತ ಹೇಳ್ತಾ, ಲತಾ ಗುಬ್ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು.